ದಿಸ್ ಇಸ್ ಮೈ ರೆಸ್ಟ್ ರೂಮ್ ಟೂರ್ ಆಯ್ತಾ. ರೆಸ್ಟ್ ರೂಮ್ ಟೂರ್, ಅಯ್ಯೋ ದೇವ್ರೆ. ಇಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್ ಆಯ್ತಾ. ಹುಡುಕಿ ತಂದು ಹಾಕಿರೋಂಥ ಸಿಂಕ್ ಇದು. ಗೈಸ್ ಏನಂದರೆ ಹೊಸ ಬಾತ್ರೂಮು ಈಗ ತಾನೇ ಕಟ್ಸಿರೋ ಥರ ಇದೆ. ಸ್ಮೆಲ್ ಮಾತ್ರ ಘಮ ಅಂತ ಇದೆ. ಈ ಬಾತ್ರೂಮ್ನ ಈ ಥರ ಕಸ್ಟಮೈಸ್ ಮಾಡಿಸಿರೋದು ನನ್ನ ಹಸ್ಬೆಂಡು. ಮೇಡ್ ಬೇಡ ಅಂತ ಅಂದ್ಬಿಟ್ಟು ನಾವು ಮಷೀನ್ಸ್ನ ತರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಲುಡ್ಸು ಪ್ರೀತಿ. ಏನು ಗೊತ್ತಾ, ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಬೇಸಿಕಲಿ ಇವಾಗ ನಮ್ಮ ಮನೇಲಿ ಇಂಟೀರಿಯರ್ ನಡೀತಾ ಇದೆ. ಕಿಚನ್ ಇಂಟೀರಿಯರ್ ಅಂದರೆ ಕಿಚನ್ ಪಾರ್ಟಿಷನ್ ಆಯಿತಾ. ಕಿಚನ್ ಪಾರ್ಟಿಷನ್ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಪಾರ್ಟಿಷನ್ ನಡೀತಾ ಇದೆ. ಏನಂದರೆ ಇಲ್ಲಿ ನೋಡಿ, ಯಾರು ಬಂದು ನಮ್ಮ ಮನೇಲಿ ಹಿಂಗೆ ಹಾಲಲ್ಲಿ ಕುತ್ಕೊಂಡ್ರೆ ಎದ್ದು ಕಾಣ್ತಾ ಇತ್ತು ನಾನು ಅಡುಗೆ ಮನೇಲಿ ಏನು ಮಾಡ್ತಾ ಇದ್ದೀನಿ ಅಂತ. ಯೂಸ್ ಟು ಫೀಲ್ ಅನ್ಕಂಫರ್ಟಬಲ್ ಸಮ್ಟೈಮ್ಸ್, ಸ್ಪೆಷಲಿ ಗೊತ್ತಿಲ್ಲದಿರೋರು ಬಂದಿರೋವಾಗ. ಅವ್ರಿಗೂ ಅನ್ಕಂಫರ್ಟಬಲ್ ಆಗ್ತಾಯಿತ್ತು, ನನಗೂ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಏನಾದ್ರು ಒಂದು ಜ್ಯೂಸ್ ಕೊಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೇ ಕಿಚನ್ ಪಾರ್ಟಿಷನ್ ಬೇಕು ಅಂತ ಹೇಳಿ ನಾನೇ ಓಪನ್ ಕಿಚನ್ ಮಾಡಿಸಿದ್ದು. ಈಗ ನಾನೇ ಪಾರ್ಟಿಷನ್ ಬೇಕು ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಮಾಡಿಸ್ತಾ ಇದ್ವಿ. ಲುಕ್ ಅಟ್ ದಿಸ್. ಇಲ್ಲಿಂದ ಹಿಂಗೆ ಬರುತ್ತೆ. ಇವತ್ತು ಡೇ 3. ಇದು ಕಂಪ್ಲೀಟಾಗಿ ಈ ಇಂಟೀರಿಯರ್ದು ಸಪ್ರೇಟ್ ವ್ಲಾಗೇ ಮಾಡ್ತಾ ಇದ್ದೀನಿ. ಡೇ 1, ಡೇ 2, ಡೇ 3, ಡೇ 4 ಅಂತ ಆ ಕೆಲಸ ನಡೀತಾ ಇದೆ. ಏನಕ್ಕೆ ಇದನ್ನು ಹೇಳಿದೆ ಅಂದರೆ, ಐ ಆಮ್ ಪ್ಲಾನಿಂಗ್ ಟು ಗೆಟ್ ಬ್ಯಾಕ್ ಟು ಮೈ ಜಿಮ್ ರೂಟೀನ್. ಜಿಮ್ನ ನಾನು ಸುಮಾರು ದಿನ ಸ್ಟಾಪ್ ಮಾಡಿದ್ನಲ್ಲ, ಬಿಕಾಸ್ ಒಂದು ರೇನಾ ಲಾಂಚ್ ಆಯಿತು, ಇನ್ನೊಂದು ನನ್ನದೇ ಆಫೀಸ್ ಸೆಟಪ್ ಮಾಡಿದೆ, ನಂದು ಟೀಮ್ಗೆಲ್ಲ ಗೈಡ್ ಮಾಡಬೇಕಾಗಿತ್ತು, ಅವ್ರನ್ನ ಟ್ರೈನ್ ಮಾಡಬೇಕಾಗಿತ್ತು, ಹೊಸ ಕ್ಲೈಂಟ್ ಶೂಟ್ಸ್ ಏನಿದೆ ಸೊ ಅದನ್ನು ಮ್ಯಾನೇಜ್ ಮಾಡಬೇಕಾಗಿತ್ತು, ಎಲ್ಲದಕ್ಕೂ ಒಂದು ಸೆಟ್ ಆಫ್ ರೂಟೀನ್ನ ತರಬೇಕಾಗಿತ್ತು. ಅದು ಕಷ್ಟ ಆಗ್ತದೆ. ಅದ್ರ ಜೊತೆಗೆ WLG ಕೂಡ ನಾನು ಮ್ಯಾನೇಜ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ನನ್ನ ಕಾಂಟೆಂಟ್ ಕ್ರಿಯೇಷನ್, ಡೈಲಿ ವ್ಲಾಗ್ಸು, ಹಂಗೆ ಕೊಲ್ಯಾಬ್ರೇಷನ್ ಶೂಟ್ಸು ಸುಮಾರು ಆಯಿತಾ. ಕಂಟಿನ್ಯೂಸ್ ಆಗಿ ನನಗೆ ಕೂತ್ಕೊಳ್ಳೋಕೆ ಟೈಮ್ ಇಲ್ಲದೆ ಇರೋಂಗೆ ಆಗ್ಬಿಟ್ಟಿತ್ತು. ಹೇಗೆ ಈ ಡೇನ ಪ್ಲ್ಯಾನ್ ಮಾಡೋದು ಆರ್ಗನೈಸ್ಡ್ ಆಗಿ ಅನ್ನೋದೇ ಫುಲ್ ಕನ್ಫ್ಯೂಷನ್ ಇತ್ತು. ಅದಕ್ಕೆ ನಾನು ಅಂದ್ಕೊಂಡೆ 1 ಮಂತ್ 1.5 ಮಂತ್ ಪಾಸ್ ತೊಗೊಳ್ಳೋಣ, ಬ್ರೇಕ್ ತೊಗೊಳ್ಳೋಣ. 1-2 kg ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಐ ವಾಂಟ್ ಟು ಸೆಟ್ ಅ ರೂಟೀನ್. ಆ ರೂಟೀನ್ ಸೆಟ್ ಆದಮೇಲೆ ಗೆಟಿಂಗ್ ಬ್ಯಾಕ್ ಟು ಜಿಮ್ ಇಸ್ ನಾಟ್ ಅ ಬಿಗ್ ಡೀಲ್ ಅಂತ. ಸೊ ಹೋಮ್ ವರ್ಕೌಟ್ಸ್ ಅವಾಗ ಮಾಡ್ತಾ ಇದ್ದೆ. ಎಷ್ಟೊಂದು ದಿನ ಮಾಡ್ತಾ ಇರಲಿಲ್ಲ. ದ ರೀಸನ್ ಇಸ್ ಲೈಕ್ ಲೇಟಾಗಿ 1 ಗಂಟೆಗೆ 1:30-2 ಗಂಟೆಗೆ ಮಲ್ಕೋತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ವರ್ಕೌಟ್ ಮಾಡ್ಬೇಕಂತಲೇ ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಸ್ಟ್ರೈನ್ ಆಗ್ತಾಯಿದೆ, ತುಂಬ ಸ್ಟ್ರೈನ್ ಆಗ್ತಾಯಿತ್ತು. ಇವಾಗ ಒಂದು ರೂಟೀನಿಗೆ ಬರ್ತಾ ಇದೆ. ಇವಾಗ ನಾನು 5 ಗಂಟೆಗೆ ಎದ್ದೇಳಕ್ಕೆ ರೆಡಿ ಇದ್ದೀನಿ. ಸೊ 5 ಗಂಟೆಗೆ ಎದ್ದೇಳಕ್ಕೆ ರೆಡಿ ಇದ್ದೀನಿ ಅಂದಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಜಿಮ್ನ ಈ ಸತಿ ಬೈಫಿಕೇಟ್ ಮಾಡ್ತಾ ಇದ್ದೀನಿ. ಫುಲ್ 6 ಡೇಸು ಜಿಮ್ಗೆ ಹೋಗಲ್ಲ. ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ವಾರದಲ್ಲಿ 3-4 ದಿನ ಜಿಮ್ಗೆ ಹೋಗಬೇಕು ಆ್ಯಂಡ್ ಬರೀ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಮತ್ತು ಲೆಗ್ಸ್ ಮಾಡೋಣ. ಇನ್ನು ಕಾರ್ಡಿಯೋ ಏನಿರುತ್ತೆ ಬಾಕಿ ದಿನದಲ್ಲಿ ನನ್ನ ಡೇಯಲ್ಲಿ ಮ್ಯಾನೇಜ್ ಮಾಡೋಣ ಆಯಿತಾ. ವಾರದಲ್ಲಿ 1 ದಿನ ರೆಸ್ಟು. ಸೊ 3 ದಿನ ಅಥವಾ 4 ದಿನ ಜಿಮ್ಗೆ ಹೋದರೆ ಇನ್ನು ಮನೆಯಲ್ಲಿ ನಾನು 2 ದಿನ ಅಥವಾ 3 ದಿನ ವರ್ಕೌಟ್ ಮಾಡ್ತೀನಿ, ಕಾರ್ಡಿಯೋ ಮಾಡ್ತೀನಿ. ಸೊ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಅಂದರೆ ಸ್ವಲ್ಪ ಬಲ್ಜ್ ಆಗಿದ್ದೀನಿ, ದಟ್ ಇಸ್ ಟೋಟಲಿ ಫೈನ್, ಏನೂ ಆಗಲ್ಲ. 1 ತಿಂಗಳು 2 ತಿಂಗಳು ಒಂದು ಸ್ವಲ್ಪ ಬಲ್ಜ್ ಆದರೆ ಏನೂ ಆಗಲ್ಲ. ಬಟ್ ನಂಗೆ ಏನು ಡಿಫ್ರೆನ್ಸ್ ಕಾಣಿಸ್ತದೆ ಅಂದರೆ, ನನ್ನ ಗ್ಯಾಸ್ಟ್ರಿಕ್ ಇಶ್ಯೂ ಟ್ರಿಗರ್ ಆಗ್ತಾ ಇರೋದು ಬೇಗ ಫುಲ್ ಹೊಟ್ಟೋಗಿತ್ತು. ಅಷ್ಟು ಈಸಿಯಾಗಿ ಟ್ರಿಗರೇ ಆಗ್ತಾ ಇರಲಿಲ್ಲ. ಒಂಥರ ಫೆಟಿಗ್ನೆಸ್ಸು, ಸುಸ್ತಾಗೋದು, ಮೆಟ್ಲತ್ತಿದ್ರೆ ಒಂಚೂರು ಉಸಿರಾಡೋದು, ಅದೆಲ್ಲ ಸ್ಲೋ ಆಗಿ ಬರ್ತಾಯಿದೆ. ಅವಾಗಿತ್ತಲ್ಲ 90 kg ಇದ್ದಾಗ ಅಷ್ಟಿಲ್ಲ, ಬಟ್ ಒಂಚೂರು ಸ್ಟಾರ್ಟ್ ಆಗಿದೆ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಐ ಥಾಟ್ ಓಕೆ, ನಾವು ಇವೆಲ್ಲ ಸೆಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಇಸ್ ರೈಟ್ ಟೈಮ್ ಟು ಗೆಟ್ ಬ್ಯಾಕ್ ಟು ರೂಟೀನ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ನೋ ಬ್ರೋಕರಲ್ಲಿ ರೆಸ್ಟ್ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ಬುಕ್ ಮಾಡ್ಕೊಂಡಿರೋದು. ಪ್ರತಿ ಸತಿ ನಾವೇ ಕ್ಲೀನ್ ಮಾಡ್ಕೊತಾ ಇದ್ದಿದ್ದು. ಈ ಸತಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ವಿ ಆ್ಯಂಡ್ ವಿ ಥಾಟ್ ಓಕೆ, ಬರ್ಡನ್ ಕಮ್ಮಿ ಮಾಡ್ಕೋಬೇಕು, ನಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಬರ್ಡನ್ ಕಮ್ಮಿ ಮಾಡ್ಕೋಬೇಕು ಅಂತ. ಯಾಕಂತ ಹೇಳಿದ್ರೆ ಎಷ್ಟು ಅಂತ ನಾವೇ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಮಾಸ್ಟರ್ ಆಫ್ ಎವ್ರಿಥಿಂಗ್ ಜಾಕ್ ಆಫ್ ನನ್ ಅಂತ. ಎಲ್ಲನೂ ನಾವೇ ಮಾಡೋಕ್ಕಾಗಲ್ಲ. ವೆನ್ ವಿ ಲೆವರೇಜ್ ಮಾಡಿದಾಗಲೇ ನಮಗೆ ಟೈಮ್ನ ಬೈ ಮಾಡ್ತೀವಿ. ಆ ಟೈಮಲ್ಲಿ ನಾವು ಇನ್ನೂ ಎಕ್ಸ್ಟ್ರಾನಾರು ಮಾಡ್ಬೋದು. ಸೊ ವಿ ಥಾಟ್ ಓಕೆ, ನಮ್ಮ ಲೈಫಿಗೆ ನಾವು ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಅದಕ್ಕೇ ನೋ ಬ್ರೋಕರಲ್ಲಿ ಬುಕ್ ಮಾಡಿದ್ವಿ ಆ್ಯಂಡ್ ವಿ ಆರ್ ಫೀಲಿಂಗ್ ಸೋ ಗುಡ್. ಯಾಕಂದರೆ ನಮ್ಗೆ ಹೆಂಗಾಗ್ತದೆ ಅಂದರೆ, ಬೆಳಗ್ಗೆ ಚೆನ್ನಾಗಿ ಕೆಲಸ ಮಾಡು, ನನ್ನ ಹಸ್ಬೆಂಡು US ಜೊತೆ ವರ್ಕ್ ಮಾಡ್ತಾರೆ ಆ್ಯಂಡ್ ಕಪಲ್ ಆಫ್ ಅದರ್ ರೀಜನ್ಸ್ ಜೊತೆಗೂ ವರ್ಕ್ ಮಾಡ್ತಾರೆ. ಸೊ ಆ ಟೀಮ್ಗಳ ಜೊತೆಲ್ಲ ವರ್ಕ್ ಮಾಡ್ಬೇಕಾದ್ರೆ ಅವ್ರ ಟೈಮ್ ಒಂದು ಫುಲ್ಲು ಇನ್ನು ಡೇ ಸ್ಪ್ರೆಡ್ ಆಗಿರುತ್ತೆ. ಅವರು ಮಧ್ಯದಲ್ಲಿ ಹೆಲ್ಪ್ ಮಾಡಬೇಕು. ಅವ್ರು ಆಫೀಸ್ಗೆ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ, ಆಫೀಸ್ಗೆ ಹೋದಾಗಂತೂ ಇನ್ನೂ ಏನು ಮಾಡೋಕ್ಕೆ ಆಗಲ್ಲ, ಆ ಥರ ಕಷ್ಟ ಆಗುತ್ತೆ. ತುಂಬಾ ಇಬ್ಬರು ಕಷ್ಟಪಡ್ತಾ ಇದ್ವಿ. ಸೊ ವಾಟ್ ವಿ ಡಿಡ್, ಇನಿಷಿಯಲಿ ನಿಮಗೆ ಗೊತ್ತಲ್ವ, ನನ್ನ ಹತ್ರ ಒಂದು ಮೇಡ್ ಕೂಡ ಇರಲಿಲ್ಲ, ನಾವಿಬ್ಬರೇ ಮಾಡ್ಕೊತಾ ಇದ್ವಿ. ಮೇಡ್ ಬೇಡ ಅಂತ ಅಂದ್ಬಿಟ್ಟು ನಾವು ಮಷೀನ್ಸ್ನ ತರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಐ ಹ್ಯಾವ್ ಲೈಕ್ ಡಿಶ್ ವಾಷರ್,
ಇವಾಗ ಇಲ್ಲಿ ಕುಕ್ಕರ್ನ ಕಾಯೋಕ್ಕಾಗಲ್ಲ ಅಂತ ಎಲೆಕ್ಟ್ರಿಕಲ್ ಕುಕ್ಕರು, ಏರ್ ಫ್ರೈಯರು, ಸೊ ಪ್ರತಿಯೊಂದೂ ವಿ ಸ್ಟಾರ್ಟೆಡ್ ಡೂಯಿಂಗ್. ಆ್ಯಂಡ್ ದೆನ್ ಓಕೆ, ಇದನ್ನೆಲ್ಲ ಇವಾಗ ಮೇಡ್ ಇಲ್ದಿರೋ ಟೈಮಲ್ಲಿ ನಾವು ಯೂಸ್ ಮಾಡೋಣ, ಬಟ್ ಮೇಡ್ ಇದ್ದಾಗ ವಿ ವಿಲ್ ಟೇಕ್ ಹೆಲ್ಪ್ ಅಲ್ವಾ. ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ. ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಟ್ ಟು ಶೋ ಆಫ್. ದ ಥಿಂಗ್ ಇಸ್ ಲೈಕ್, ನಾವೇನು ಅನ್ಕೋತೀವಿ, ದುಡ್ಡು ಖರ್ಚಾಗುತ್ತೆ ಅಂತ ಅನ್ಕೋತೀವಿ, ಬಟ್ ದೆನ್ ಈ ಕಡೆ ದುಡ್ಡು ಅರ್ನ್ ಮಾಡ್ತಿರದೆ ನಮಗೊಂದು ಜೀವನ, ಒಂದು ಲೈಫ್ ಸ್ಟೈಲ್ ಅಂತ ನಡ್ಸೋಕ್ಕೆ ಅಲ್ವಾ. ದುಡ್ಡು ಖರ್ಚು ಮಾಡಿದ್ರು ಯಾವುದಕ್ಕೆ ಖರ್ಚು ಮಾಡ್ತೀವಿ, ವೇಸ್ಟ್ ಮಾಡ್ತಾ ಇದೀವ, ಇಲ್ಲ ಅದರಿಂದ ನಮಗೊಂದು ಟೈಮ್ ಬೈ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಅವ್ರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ, ನಂಗೆ ಅಟ್ಲೀಸ್ಟ್ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ಆಲ್ಸೋ ನಂದು ಎಷ್ಟೊಂದು ಬೇರೆ ಬೇರೆ ಕೆಲಸಗಳಿದೆ. ಸೊ ಆಫೀಸ್ ಕೆಲಸ ಇದೆ, ಬೇರೆ ಸ್ಟುಡಿಯೋ ಕೆಲಸ ಇದೆ, ತುಂಬ ಕೆಲಸಗಳನ್ನ ನಾನು ಅದ್ರ ಕಡೆ ಫೋಕಸ್ ಆದಾಗ ಈ ಕಡೆ ಒಂದು ಕೆಲಸ ಮುಗಿಯುತ್ತೆ, ನನ್ನ ಮನೆ ಕೂಡ ಕ್ಲೀನಾಗಿರುತ್ತೆ, ಮನ್ಸು ಕೂಡ ಕ್ಲೀನಾಗಿರುತ್ತೆ, ನನ್ನ ಕೆಲಸ ಮುಗೀತು, ಪ್ರೊಡಕ್ಟಿವ್ ಡೇ ಆಯಿತು ಅಂತ ಮೆಂಟಲಿ ಕೂಡ ಹ್ಯಾಪಿಯಾಗಿರ್ತೀನಿ. ಬೈ ದ ಟೈಮ್ ಇದೆಲ್ಲ ಆಗಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ವಾಪಸ್ ಬರ್ತಾಳೆ, ಐ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ವಿತ್ ಹರ್ ಆಲ್ಸೋ. ಇಟ್ ಈಸ್ ಹೆಲ್ಪಿಂಗ್ ಮೀ ಅಲ್ವಾ. ನಾವು ದುಡಿತಿರೋದೇ ನಾವು ಚೆನ್ನಾಗಿರಬೇಕು ಅಂತ. ಸೊ ನೋ ಬ್ರೋಕರಲ್ಲಿ ಫಸ್ಟ್ ಟೈಮ್ ರೆಸ್ಟ್ ರೂಮ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ನಾವು ತೊಗೊಂಡಿದ್ದೀವಿ. ಇವಾಗೇನು ಆಫರ್ ನಡೀತಾ ಇತ್ತು, ಪರ್ ರೂಮ್ ನಮಗೆ 1700 ರುಪೀಸ್ ಬಿದ್ದಿದೆ. ಸೊ ಅವ್ರಿಗೆ ಕ್ಲೀನ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರು ಕ್ಲೀನ್ ಮಾಡಿದ್ಮೇಲೆ ಅದು ಹೇಗಿದೆ ಅಂತ ರಿಯಲ್ ರಿವ್ಯೂ ನಾನು ನಿಮಗೆ ತೋರಿಸ್ತೀನಿ. ಸೊ ಇನ್ಕ್ಲೂಡಿಂಗ್ ಸಿಂಕ್ ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಇವತ್ತೇನು ಕುಕ್ಕಿಂಗ್ ಎಲ್ಲ ಏನಿಲ್ಲ, ಹಂಗೆ ಅಡುಗೆ ಮನೇಲಿ ಇದನ್ನೆಲ್ಲ ಮಾತಾಡ್ತೀನಿ, ಬಟ್ ಸಿಂಕ್ ಮಾತ್ರ ಬೆಳ್ಳಕ್ಕೆ ಮಾಡಿದ್ದಾರೆ, ತೋರಿಸ್ತೀನಿ ರೀ. ಸಿಂಕ್ ನೋಡಿ ಹಿಂಗೆ ತೊಳೆದಿದ್ದಾರೆ, ತುಂಬ ಚೆನ್ನಾಗಿ ಬೆಳ್ಳಕ್ಕಾಗಿದೆ, ಖುಷಿಯಾಗಿದೆ, ಹೊಸ ಸಿಂಕ್ ಥರ ಕಾಣ್ತಾ ಇದೆ, ಚೆನ್ನಾಗಿ ಉಜ್ಜಿ ತೊಳೆದಿದ್ದಾರೆ. ಬಟ್ ಇಲ್ಲೆಲ್ಲ ಆರಿಸಿದ್ದಾರೆ, ಗೋಡೆ ಮೇಲೆಲ್ಲ ಆರಿಸಿದ್ದಾರೆ, ಇದನ್ನೊಂಚೂರು ಕ್ಲೀನ್ ಮಾಡಿಸ್ಕೋಬೇಕು ನಾನು. ಬಟ್ ಸಿಂಕ್ ಮಾತ್ರ ಒಳಿತಾ ಇದೆ ಆ್ಯಂಡ್ ಫ್ರೇಗ್ರೆನ್ಸ್ ಕೂಡ ಘಮ ಅಂತ ಇದೆ. ನಮ್ಮ ಮನೆಯಲ್ಲಿರೋ 3 ರೆಸ್ಟ್ ರೂಮ್ಸ್ ಇದೆ, 3 ರೆಸ್ಟ್ ರೂಮ್ಸ್ನೂ ಕವರ್ ಮಾಡ್ಕೊಂಡಿದ್ದೀವಿ. ನೋಡೋಣ, ಅದೆಲ್ಲ ಆಗಲಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಕೆಲಸ ಮಾಡ್ತಿರೋರಿಗೆ. ಅದು ಮುಗಿದ ಮೇಲೆ ಹೋಗ್ಬಿಟ್ಟು ನೋಡೋಣ ಆ್ಯಕ್ಚುಲಾಗಿ ಅದು ವರ್ತಾ, ನಾವೀಗ ಪೇ ಮಾಡಿರೋದು ಇಲ್ವಾ ಅಂತ. ಅವರು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಟ್ಟು ಹೋದರೆ ನೆಕ್ಸ್ಟು ನಾವೊಂದು 3 ರಿಂದ 4 ತಿಂಗಳು ಇವರು ತುಂಬ ಡೀಪ್ ಕ್ಲೀನಿಂಗ್ ಮಾಡ್ತಾರೆ. ಆ ಲೆವೆಲಲ್ಲಿ ನಮ್ಮ ಮನೇಲಿ ನಾವು ಮಾಡಿದ್ರೂ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋಲ್ಲ. ಸೊ ಡೀಪ್ ಕ್ಲೀನಿಂಗ್ ಮಾಡಿದ್ಮೇಲೆ 3 ರಿಂದ 4 ತಿಂಗಳು ನಾವೇ ಮ್ಯಾನೇಜ್ ಮಾಡ್ಬೋದು, ಕ್ಲೀನ್ ಮಾಡ್ಕೊಬೋದು. ಆಮೇಲೆ ಮತ್ತೆ ಮೋಸ್ಟ್ಲಿ ನಾವು ಅವ್ರನ್ನ ವಾಪಸ್ ಕರೆಸ್ತೀವಿ, ಅವಾಗ ಮತ್ತೆ ಡೀಪ್ ಕ್ಲೀನ್ ಮಾಡ್ಕೊಡ್ತಾರೆ. ಸೊ ಒಂದ್ಸತಿ ಡೀಪ್ ಕ್ಲೀನು, ಆಮೇಲೆ ಮಾಮೂಲಿ ನಾವೇನು ಹಾಕ್ತೀವಿ ಹಾರ್ಪಿಕ್ಕೆಲ್ಲ ಅದು ಇದು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು. ಆಮೇಲೆ ಮತ್ತೆ ಒಂದು 4 ತಿಂಗಳಾದಮೇಲೆ ಮತ್ತೆ ಡೀಪ್ ಕ್ಲೀನ್, ಇಲ್ಲ 4 ತಿಂಗಳು ಅಥವಾ 6 ತಿಂಗಳು ಬೇಸ್ಡ್ ಆನ್ ಯೂಸೇಜ್ ಏನಿರುತ್ತೆ. ಸೊ ಆ ಥರ 6 ತಿಂಗಳೇನೋ ಯಾವಾಗಲೂ ಒಂದ್ಸತಿ ಪುನಃ ಕರ್ಸೋದು, ಪುನಃ ಮಾಡೋದು. ಆವಾಗ ನಮಗೂ ಲೈಫ್ ಈಸಿ ಆ್ಯಂಡ್ ಸಿಂಪಲ್ ಆಗುತ್ತೆ, ತುಂಬ ದುಡ್ಡು ಬರ್ನ್ ಆಗಲ್ಲ. ಲೈಕ್ ಎವ್ರಿ ಮಂತ್ ದುಡ್ಡು ಕೊಟ್ಟು ಕರ್ಸೋ ಅವಶ್ಯಕತೆ ಇರೋಲ್ಲ, ದುಡ್ಡು ಕೂಡ ಬರ್ನ್ ಆಗಲ್ಲ ಆ್ಯಂಡ್ ಮ್ಯಾನೇಜ್ ಕೂಡ ಆಗುತ್ತೆ, ಆ ಥರ ಆಗುತ್ತೆ. ಈಗ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅನಿಸ್ತಾ ಇತ್ತು, ಮನೆಯಲ್ಲಿ ಕಲ್ಲಂಗಡಿ ಹಣ್ಣಿದೆ, ಸ್ವಲ್ಪ ತಿನ್ನೋಣ. ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಆರಾಮಾಗಿ ಇವಾಗ ಹೋಗಿ ಕೆಲಸ ಮಾಡ್ಬೇಕು ನಾನು. ಲೆಟ್ಸ್ ಹ್ಯಾವ್ ಸಮ್ ವಾಟರ್ಮೆಲನ್. ಬೆಳಿಗ್ಗೆ ತಿಂಡಿ ಇವತ್ತು ಅಗೇನ್ ಹಿಂಗೇನೆ ಏನಾಗ್ತಿದೆ ಅಂದರೆ ಮನೆಯಲ್ಲಿ ಕುಕ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ನಮ್ಮ ಅತ್ತೆ ಇಬ್ಬರೂ, ನಮ್ಮ ಅತ್ತೆ ಕೂಡ ಬಂದಿದ್ದಾರೆ, ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಮ್ಮ ಅತ್ತೆನೂ ಇಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ನಾನು ಆಫೀಸ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ, ಸ್ಟುಡಿಯೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಅತ್ತೆ ಎಲ್ಲರೂ ಇಲ್ಲಿ ಮನೆ ತುಂಬ ಜನ ಇದ್ದಾರಲ್ವ, ಒಂದು ಕಡೆ ಕ್ಲೀನಿಂಗಿಗೆ ಬಂದಿದ್ದಾರೆ, ಒಂದು ಕಡೆ ಇಂಟೀರಿಯರ್ ನಡೀತಾ ಇದೆ. ಸೊ ಅದಕ್ಕೆಲ್ಲ ನಮ್ಮ ಅತ್ತೆ ಹೆಲ್ಪ್ ಬೇಕೇ ಬೇಕು ನಮಗೆ. ಅದಕ್ಕೆ ಅವರು ಇವತ್ತು ಹೋಗ್ಬಿಡ್ತಾರೆ, ನಾಳೆ ಮಾತ್ರ ಫುಲ್ಲು ಹುಚ್ಚಿಡಿಯುತ್ತೆ. ಯಾಕಂದರೆ ನಾಳೆ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ನಂದು, ನನ್ನ ಹಸ್ಬೆಂಡೇ. ನನ್ನ ಹಸ್ಬೆಂಡು ಇರೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ನನ್ನದೇ ಆಗಿರುತ್ತೆ ಕಂಪ್ಲೀಟಾಗಿ. ನಾಳೆ ಮಾತ್ರ ವಿಲ್ ಬಿ ರಿಯಲಿ ಹೆಕ್ಟಿಕ್. ನನ್ನ ಮಗಳು ಸ್ಕೂಲು, ಈ ಕಡೆ ಇಂಟೀರಿಯರು, ಆ ಕಡೆ ನನ್ನ ಆಫೀಸು, ಈ ಕಡೆ ಸ್ಟುಡಿಯೋ. ಆಮೇಲೆ ನಾನು ಏನೇನಂತ ಮ್ಯಾನೇಜ್ ಮಾಡಲಿ. ನನ್ನ ಕಡೆ ಕಾಂಟೆಂಟ್ ಕ್ರಿಯೇಷನ್ನು, ನಂದು ಶೂಟ್ಸು, ಯಾವ್ದು ನಾವು ಮ್ಯಾನೇಜ್ ಮಾಡಬೇಕು, ಏನು ಬಿಡಬೇಕು, ಏನೂ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಇವತ್ತನ್ನು ಎಂಜಾಯ್ ಮಾಡೋಣ. ನನಗೆ ಪರ್ಸ್ನಲಾಗಿ ವರ್ತ್ ಆಗುತ್ತೆ ಇದು. ಕಲ್ಲಂಗಡಿ ಹಣ್ಣಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ನಂಗೆ ಗ್ಯಾಸ್ಟ್ರಿಕ್ ಇಮಿಡಿಯೇಟಾಗಿ ಥ್ರೋ ಔಟ್ ಆಗುತ್ತೆ. ಬಟ್ ಈಗ ನಿಂಬೆಹಣ್ಣು ತಿನ್ಬೇಕು ಅಂತ ಅನಿಸ್ತಾ ಇಲ್ಲ, ಜಸ್ಟ್ ಕಲ್ಲಂಗಡಿ ಹಣ್ಣು. ಇಟ್ ವಿಲ್ ಜಸ್ಟ್ ಹೆಲ್ಪ್ ಮೀ ಟು ರಿಲ್ಯಾಕ್ಸ್. ಟು ಗುಡ್. ಸೊ ಇದೆಲ್ಲ ಆಗಲಿ, ನನ್ನ ಪೀರಿಯಡ್ಸ್ ಕೂಡ ನಡೀತಾ ಇದೆ ಇವಾಗ. ಈ ವಾರ ಇದೆಲ್ಲ ಸೆಟಲ್ ಡೌನ್ ಆಗಕ್ಕೆ ಬಿಡ್ತೀನಿ. ಅದಾದಮೇಲಿಂದ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಜಿಮ್ ರೂಟೀನ್. ಬೆಳಗ್ಗೆ 5 ಗಂಟೆಗೆ ಜಿಮ್ಗೆ ಹೋಗ್ಬಿಡೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ. 5 ಗಂಟೆಗೆ ಹೋಗಿ ನಾನು 7 ಗಂಟೆಗೆ ವಾಪಸ್ ಬರಬೇಕು. ನನ್ನ ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಬೇಕಲ್ಲ. 7 ಗಂಟೆಗೆ ನಾನು ವಾಪಸ್ ಬಂದ್ರೂ 7 ರಿಂದ 8:45 ತನಕ ನಂಗೆ ಟೈಮ್ ಇರುತ್ತೆ. 1:45 ಅವರು ನಾನು ರೆಡಿ ಆಗೋಕ್ಕೆ, ನನ್ನ ಮಗಳನ್ನ ರೆಡಿ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಅವಳಿಗೆ ಸ್ಕೂಲ್ ಕರ್ಕೊಂಡು ಹೋಗೋಕ್ಕೆ 1 hour 45 minutes ಇರುತ್ತೆ. ಅವಳು ಕರೆಕ್ಟಾಗಿ ಸ್ಕೂಲಿಗೆ ಬಿಟ್ಟು ಬಂದು ನಾನು ಆಫೀಸಿಗೆ ಲಾಗಿನ್ ಆಗ್ಬೋದು. ಸ್ಟಿಲ್ ವಿ ಹ್ಯಾವ್ ಗುಡ್ ಎನಫ್ ಆಫ್ ಟೈಮ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ದೆನ್ ಅಗೇನ್ ನಮ್ಮದು ಡೈಲಿ ರೂಟೀನ್ ಏನಿದೆ, ವರ್ಕು ಅದು ಇದು, ಇಟ್ ವಿಲ್ ಗೆಟ್ ಸ್ಟಾರ್ಟೆಡ್. ಸೊ ಇಟ್ಸ್ ಅ ಗುಡ್ ಟೈಮ್ ಅಂತ ಅನಿಸಿದೆ ನನಗೆ. ನನ್ನ
ವಾಟರ್ಮೆಲನ್ ಬೌಲ್ ರೆಡಿ ಆಗ್ತಾ ಇದೆ. ವೆನ್ ಐ ಸೇ ರೆಸ್ಟ್ ರೂಮ್, ಕಂಪ್ಲೀಟ್ ರೆಸ್ಟ್ ರೂಮ್ ಕ್ಲೀನ್ ಮಾಡಿಕೊಡ್ತಾರೆ, ನಾಟ್ ಓನ್ಲಿ ಕಮೋಡ್, ಕಂಪ್ಲೀಟ್ ರೆಸ್ಟ್ ರೂಮ್ ಕ್ಲೀನ್ ಮಾಡಿಕೊಡ್ತಾರೆ. ಲೆಟ್ಸ್ ಹ್ಯಾವ್ ಅ ರಿವ್ಯೂ. ಆವಾಗ ಬಗ್ಗೆ ನೋಡ್ಕೊಳ್ತೀನಿ ಅವ್ರು ಒಂಚೂರು ಆ ಕಡೆ ಅವರು ನಿಮ್ಗೆ ತೋರಿಸೋಣ ಅಂತ. ಅವ್ರು ಆ ಕಡೆ ಹೋಗ್ತಾ ಇಲ್ಲ, ಫುಲ್ ಸೀರಿಯಸ್ಸಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಬಾತ್ರೂಮು, ಇವಾಗ ಈ ಬಾತ್ರೂಮ್ ಆಯಿತಾ, ಕೆಳಗಡೆ 2 ಇದೆ. ಆ ಬಾತ್ರೂಮ್ ಆಲ್ರೆಡಿ ಕ್ಲೀನ್ ಮಾಡ್ತಾಯಿದ್ದಾರೆ. ಇದನ್ನು ಅವ್ರನ್ನ ಟಚ್ ಮಾಡಿಲ್ಲ, ಅದಕ್ಕೆ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ, ಬಾತ್ರೂಮಲ್ಲಿ ಮಿರರ್ ಇದೆ, ಮಿರರ್ ಕೂಡ ಕವರ್ ಆಗಿದೆ. ನಮ್ಮ ಮಿರರ್ಗೆ ಈ ಥರ ಲೈಟ್ ಬರುತ್ತೆ, ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಈ ಗೋಲ್ಡ್ ಸಿಂಕು ಮತ್ತು ಮಿರರ್ನ ಆಸೆ ಪಟ್ಟಿದ್ದು ನಾನು. ಬಟ್ ಈ ಬಾತ್ರೂಮ್ಗೆ ಈ ಥರ ಇರಬೇಕು, ಒಂದು ಒಳ್ಳೆ ವೈಬ್ ಕೊಡಬೇಕು ಅನ್ನೋದು ನನ್ನ ಹಸ್ಬೆಂಡ್ ಆಸೆ ಇತ್ತು. ಈ ಬಾತ್ರೂಮ್ನ ಈ ಥರ ಕಸ್ಟಮೈಸ್ ಮಾಡಿಸಿರೋದು ನನ್ನ ಹಸ್ಬೆಂಡು. ಸೊ ಇದು ಹೆಂಗಿದೆ ಅಂತ ಒಂದು ಬಾತ್ರೂಮ್ನ ತೋರಿಸ್ತೀನಿ ನೋಡಿ ಫುಲ್ಲು. ಇವಾಗ ಇಲ್ಲಿ ನಮ್ಮದೊಂದು ವಾಷಿಂಗ್ ಮಿಷಿನ್ ಇದೆ. ಇದು ಹೈ ಕ್ವಾಲಿಟಿ ವಾಷಿಂಗ್ ಮಿಷಿನ್. ಇದ್ರ ಟೂರ್ ಇನ್ನೊಂದಿನ ಮಾಡ್ತೀನಿ. ಇದು LGದು. ಇದು ಡೆಲಿಕೇಟ್ ಬಟ್ಟೆಗಳು, ಕಾಸ್ಟ್ಲಿ ಬಟ್ಟೆಗಳು ಏನಿರುತ್ತೆ ಅದನ್ನು ಹಾಕೋಕ್ಕೆ ಮಾತ್ರ. ರೆಗ್ಯುಲರಾಗಿ ವಾಶ್ ಮಾಡೋಕ್ಕೆ ಅಂತ ನಮ್ಮ ಮನೇಲಿ ನಾರ್ಮಲ್ ವಾಷಿಂಗ್ ಮಿಷಿನ್ ಒಂದಿದೆ, ಅದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನನ್ನ ಮಗಳದು ಟ್ಯೂಬು, ಅವಾಗವಾಗ ಆಟಾಡೋಕ್ಕೆ ನೀರಲ್ಲಿ. ಆ್ಯಂಡ್ ಇದು ಅವಳು ಬ್ಯಾಟ್ ಟಬ್ಬು, ಅದರಲ್ಲೂ ಆಟಾಡ್ತಿರ್ತಾಳೆ. ಓಕೆ, ರೇನ್ ಹಾಕೊಡು ಅಂದ್ಬಿಟ್ಟು ಅವಳು ಆಟಾಡ್ತಿರ್ತಾಳೆ. ಈ ಗ್ರ್ಯಾನೈಟಿಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಸಿಂಗಲ್ ಗ್ರ್ಯಾನೈಟ್ ಹುಡುಕ್ತೀವಿ, ಈ ಥರ ಡಿಸೈನ್ ಇರಬೇಕು ಅಂತ. ಈ ಡಿಸೈನ್ ಇರೋ ಗ್ರ್ಯಾನೈಟು ನಮಗೆ ಸಿಂಗಲ್ ಯಾರೂ ಕೊಡೋಲ್ಲ, ಬಲ್ಕಲ್ಲಿ ತೊಗೊಂಡ್ರೆ ಮಾತ್ರ. ಕೊನೆಗೆ ಎಲ್ಲ ಗ್ರ್ಯಾನೈಟ್ ಅಂಗಡಿಗೆ ಹುಡುಕಿ ಯಾರೋ ಒಬ್ಬರು ವೇಸ್ಟಾಗಿ ಇಟ್ಟಿದ್ರು, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ತೊಗೊಬಂದಿರೋ ಗ್ರ್ಯಾನೈಟ್ ಇದು. ಇಲ್ಲಿ ನೋಡಿ, ಇದರಲ್ಲಿ ಗೋಲ್ಡನ್ ಟಚ್ ಎಲ್ಲ ಇದೆ. ಒಂಥರ ವಾಶ್ ಮಾಡಿದಾಗ ಫುಲ್ ಶೈನ್ ಹೊಡಿತಾ ಇರುತ್ತೆ. ಈಗ ಸದ್ಯಕ್ಕೆ ಹೀಗೆ ಫುಲ್ಲು ಸಾಲ್ಟ್ ವಾಟರ್ ಬಿದ್ದು ಈ ಥರ ಸಾಲ್ಟ್ ವಾಟರ್ ಮಾರ್ಕ್ಸ್ ಎಲ್ಲ ಇದೆ. ನಾರ್ಮಲಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅದು ಡಿಟರ್ಜೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಹೋಗುತ್ತೆ. ಬಟ್ ಇವ್ರದ್ದು ಡೀಪ್ ಕ್ಲೀನಿಂಗ್ ಮಾಡ್ಸೋಣ ಅಂತ. ಆ್ಯಂಡ್ ಗ್ಲಾಸ್ ಕತೆ ನೋಡಿ ಹೇಗಾಗಿದೆ. ಗ್ಲಾಸ್ ಎಲ್ಲ ಹಿಂಗೆ ಹಾಳಾಗಿದೆ, ಅಂದರೆ ಸೇಮ್ ಈ ಸಾಲ್ಟ್ ವಾಟರ್ ಬಿದ್ದು ಹಾಳಾಗಿರೋ ಅಂಥದ್ದು. ಅದನ್ನೆಲ್ಲ ನೀಟಾಗಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ತಾರೆ. ಕೆಳಗಡೆ ಇಲ್ಲಿ ನಾನು ಇದಿಟ್ಕೊಂಡಿದ್ದೇನೆ, ಏನಾದ್ರು ಸ್ಟೋರೇಜ್ಗೆ ಅಂತ. ಸದ್ಯಕ್ಕೆ ಸ್ಟೋರೇಜ್ ಏನೋ ಯೂಸೇ ಮಾಡ್ತಾಯಿಲ್ಲ, ಸಣ್ಣ ಪುಟ್ಟ ಅದು ಮೇಕಪ್ ಐಟಮ್ ಇಟ್ಟಿದ್ದೀನಿ ಅಷ್ಟೇ, ಅದ್ಬಿಟ್ರೆ ಏನೂ ಇಲ್ಲ. ಆ್ಯಂಡ್ ಇಬ್ಬರು ಬ್ಯುಸಿ ಆಗಿಬಿಟ್ಟು ನಮ್ಮ ಬಾತ್ರೂಮ್ ಸ್ವಲ್ಪ ಈ ಥರ ಆಗಿದೆ. ಇದನ್ನು ಇವಾಗ ಕ್ಲೀನ್ ಮಾಡಿ ಒಂದು ಲೆವೆಲ್ ಆಫ್ ಆರ್ಗನೈಸ್ಡಾಗಿ ಬರಬೇಕು ಅಂತ. ಇಲ್ಲಿ ಬಾತ್ರೂಮ್ ಫ್ರೆಶ್ನರ್ಸ್ ಹಾಕಿದ್ದೀವಿ. ಮೇಲ್ಗಡೆ ರೂಫ್ ಈ ಥರ ಇದೆ. ರೂಫ್ ಒಳಗಡೆ ನಮಗೆ ಗೀಸರ್ ಬಂದಿದೆ. ಆ್ಯಂಡ್ ಇಲ್ಲಿ ನೋಡಿ, ಬಾಡಿ ಜೆಟ್ ಇದೆ. ಕಂಪ್ಲೀಟಾಗಿ ಬಾಡಿ ಜೆಟ್ ಇನ್ಸ್ಟಾಲ್ ಮಾಡಿಸ್ಕೊಂಡಿದ್ವಿ. ಸೊ ಈ ಬಾಡಿ ಜೆಟ್ ತುಂಬ ಚೆನ್ನಾಗಿದೆ. ತೋರಿಸಿದ್ರೆ ನನ್ನ ಮೈ ಮೇಲೆಲ್ಲ ನೀರು ಆಗುತ್ತೆ ಅಂತ ಅನ್ಕೋತೀನಿ. ಇದು ತೋರಿಸ್ತೀನಿ ರೀ. ಇದು ಬಿಸಿನೀರು ತಣ್ಣೀರಿಗೆ, ಇದು ಬಂದು ಅಂತ ನೋಡಿ. ಸೊ ಇದು ನನ್ನ ಮಗಳು ರೇನ್ ಅಂತ ಕೇಳ್ತಾಳೆ ಈ ಬಾಡಿ ಜೆಟ್ನ. ಅವಳಿಗೆ ಈ ಥರ ರೇನ್ ಹಾಕೊಡು ಅಂತಾಳೆ. ಅವಾಗ ಹಾಕೊಟ್ಬಿಟ್ಟು ಒಳಗ್ಬಿಟ್ರೆ ಆಟಾಡ್ತಾ ಇರ್ತಾಳೆ. ದಿಸ್ ಇಸ್ ಒನ್ ಥಿಂಗ್. ಇದು ಮೇಲ್ಗಡೆ ಶವರ್ ಈ ಥರ ಬರುತ್ತೆ. ಈ ಕಡೆ ಬಂದು ಟ್ಯಾಪ್ ಬೇಡ ಅಂತ ಹೇಳಿದ್ರೆ ಹ್ಯಾಂಡ್ ಗನ್ ಕೂಡ ಈ ಥರ ಇರುತ್ತೆ ನೋಡಿ. ಇಲ್ಲಿ ಈ ಥರ ಇದನ್ನು ನಾವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಟ್ ಫೀಲ್ಸ್ ಸೋ ಗುಡ್. ಸೊ ಇದನ್ನ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೊಬೋದು. ಈ ಥರ ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ ಅವ್ರು ಇವಾಗ. ಇದಕ್ಕೆ ಈ ಥರ ಏನದು ಸ್ನಾನ ಮಾಡಿದ ನೀರು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಎಲ್ಲ ಕಡೆ ಫ್ಲೋರಲ್ಲೆಲ್ಲ ಇದ್ದರೆ ಅಂತ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಥರ ಒಂದು ಪಾರ್ಟಿಷನ್ ಮಾಡ್ಕೊಂಡಿದ್ವಿ, ಗ್ಲಾಸ್ ಪಾರ್ಟಿಷನ್. ರೆಸ್ಟ್ ರೂಮ್ ಯೂಸ್ ಮಾಡೋರು ಅಂದರೆ ಯೂಶ್ವಲಾಗಿ ನಾವು ಇದನ್ನು ಹಿಂಗೆ ಕ್ಲೋಸ್ ಮಾಡಿದ್ರೆ ನಾವು ಸ್ನಾನ ಮಾಡೋ ನೀರು ಅಲ್ಲಿ ಬೀಳಲ್ಲ. ಅದರ್ ಪರ್ಸನ್ ವಿಲ್ ನಾಟ್ ಫೀಲ್ ಅನ್ಕಂಫರ್ಟಬಲ್, ಒಂಥರ ಒದ್ದೆ ರಿಲೇಟೆಡ್ ಆಗುತ್ತಲ್ಲ ಅದಕ್ಕೆ ಅಂತ. ಆ್ಯಂಡ್ ಇದೊಂದು ಪಾರ್ಟಿಷನ್ ಇದೆ. ಇದನ್ನು ಯಾವತ್ತೂ ನಾವು ಯೂಸೇ ಮಾಡಲ್ಲ. ಸ್ನಾನ ಮಾಡಬೇಕಾದ್ರೆ ಅಲ್ಲಿರೋ ನೀರು ಇಲ್ಲಿ ಬೀಳ್ದಿರಲಿ ಅಂತ, ಆಯಿತಾ. ಬಟ್ ಆ್ಯಕ್ಚುಲಾಗಿ ಟಿಪಿಕಲ್ ಫ್ಯಾಮಿಲಿ ಎಲ್ಲ ವರ್ಕ್ ಆಗಬೇಕಾದ್ರೆ ನನ್ನ ಮಗಳು ಎಲ್ಲ ಕಡೆ ನೀರು ಮಾಡಿರ್ತಾಳೆ. ಸೊ ಅದು ಯೂಶ್ವಲಾಗಿ ಯೂಸ್ ಮಾಡಲ್ಲ. ಬಟ್ ಇದೊಂದು ಪಾರ್ಟಿಷನ್ ನಾವು ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಇದು ಸಖತ್ ಹೆಲ್ಪ್ ಆಗುತ್ತೆ ಕೂಡ. ಮೇಂಟೈನ್ ಮಾಡ್ತೀವಿ ಅಂದರೆ ನನ್ನ ಮಗಳು ಒಂಚೂರು ದೊಡ್ಡೋಳಾದರೆ ಮೇಂಟೈನ್ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದೊಂದು ಪಾರ್ಟಿಷನ್ ಬರುತ್ತೆ. ದಿಸ್ ಇಸ್ ಮೈ ರೆಸ್ಟ್ ರೂಮ್ ಟೂರ್, ಆಯಿತಾ. ರೆಸ್ಟ್ ರೂಮ್ ಟೂರು, ಅಯ್ಯೋ ದೇವ್ರೆ. ಇವಾಗ ನೋಡಿದ್ದೀರಲ್ಲ, ಇಲ್ಲಿ ಸಾಲ್ಟ್ ವಾಟರ್ ಎಲ್ಲ ಬಿದ್ದಿರೋದಲ್ಲ. ಇವಾಗ ಇವ್ರು ಕ್ಲೀನ್ ಮಾಡಿ ಹೋದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದೇ ದೊಡ್ಡ ಕ್ವೆಶನು. ಲೆಟ್ಸ್ ಸಿ ಅವ್ರು ಆ್ಯಕ್ಚುಲಾಗಿ ಚೆನ್ನಾಗಿ ಕ್ಲೀನ್ ಮಾಡ್ತಾರಾ ಇಲ್ವಾ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಲೈಕ್ ಅವ್ರು ಹಿಡ್ಕೊಳ್ದಿರೋ ಒಂದು ರೆಸ್ಟ್ ರೂಮ್ ನನಗೆ ಸಿಕ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬಾ ಇದೆ. 3-4 ಜನ ಬಂದಿದ್ದಾರೆ. ನೋಡೋಣ. ಈ ಲೈಟ್ ಬಗ್ಗೆ ಹೇಳಲಿಲ್ಲ ಅಲ್ವಾ ನಾನು. ಇದರಲ್ಲಿ 3 ಕಲರ್ ಬರುತ್ತೆ. ಒಂದು ಫುಲ್ ಬ್ರೈಟ್ ವೈಟು, ಫುಲ್ ಎಲ್ಲೋ ಲೈಟ್ ಬರುತ್ತೆ. ಇನ್ನೊಂದು ಮಿಡಲಲ್ಲಿ ಈ ಕಡೆ ಎಲ್ಲೋ, ಈ ಕಡೆ ವೈಟ್. ಯೂಶ್ವಲಿ ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡ್ತಾರೆ ನೋಡಿ, ಆ ಥರ ಲೈಟ್ ಬರುತ್ತೆ. ಸೊ 3 ಕಲರ್ಸ್ ಇದೆ. ಇನ್ನೊಂದು ಆಫ್. ಸೊ ಯಾವ್ದಾದ್ರು ಯೂಸ್ ಮಾಡ್ಬೋದು. ಇದು ಡ್ರೈ ಆದಮೇಲೆ ಇದು ಇಡಬೇಕು. ಡ್ರೈ ಆಗೋವರೆಗೂ ಇದು ಒಳಗೋಗಂಗಿಲ್ವಾ ಡ್ರೈ ಆಗೋ ತನಕ? ಹೋಗ್ಬೋದು, ಬಟ್ ಅದೇನಿಲ್ಲ. ಆದರೆ ಇದು ಸಾಮಾನ್ಯ
ಟ್ಯಾಪ್ಸ್ ಎಲ್ಲ ಆಗಿದೆಲ್ಲ, ಹೇಳಿ ಮೇಡಮ್. ಟ್ಯಾಪ್ ಎಲ್ಲ ಹಾ ಎಲ್ಲ ಸ್ಕ್ರೀನಿಂಗ್ ಮಾಡ್ತೀನಿ. ಫಸ್ಟ್ ಮೇಲೆಯಿಂದ ಎಲ್ಲ ಟೇಪ್ಸ್ ಎಲ್ಲ, ಮತ್ತೆ ಮಿರರ್ಸ್, ವಾಶ್ ಮಿಷಿನ್, ಓಕೆ, ಆದ್ಮೇಲೆ ಟೈಲ್ಸ್, ಆದ್ಮೇಲೆ ಗಮನಿಸಿ ವಾಟರ್ ಟೇಪ್ಸ್, ಮತ್ತೆ ಕೆಳಗಡೆ ಫ್ಲೋರ್. ಓಕೆ, ಇಲ್ಲ ಚೆನ್ನಾಗಿದೆ ಗೈಸ್. ಈ ಬಾತ್ರೂಮು ಓಕೆ ಕ್ಲೀನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಟ್ಯಾಪಿಂದ ಹಿಡ್ದು ಈ ಬಾಕ್ಸಿಂದ ಹಿಡ್ದು ನೋಡಿ ಈ ಥರ ಫುಲ್ ಕ್ಲೀನಾಗಿದೆ, ಚೆನ್ನಾಗಿದೆ. ಫ್ಲೋರ್ ಕ್ಲೀನಿಂಗು ಮಾಡಿದ್ದಾರೆ, ಒಂಚೂರು ಜಾರಲ್ಲ ಆ ಥರ ನೀಟಾಗಿ ಮಾಡಿದ್ದಾರೆ. ಬಕೆಟು ಗಿಕೆಟೆಲ್ಲ ಇನ್ಕ್ಲೂಡೆಡ್ ಇಲ್ಲ, ಬರೀ ಟ್ಯಾಪು, ವಾಲು, ಆಮೇಲೆ ಕಮೋಡು, ಆಮೇಲೆ ಫ್ಲೋರ್ ಅಷ್ಟೇ ಅವ್ರು ಕವರ್ ಮಾಡಿರೋದು. ನಮ್ಮ ಬೆಡ್ರೂಮ್ದು ಬಾತ್ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಗೈಸ್. ಏನಂದರೆ ಹೊಸ ಬಾತ್ರೂಮು ಈಗ ತಾನೇ ಕಟ್ಸಿರೋ ಥರ ಇದೆ. ಸ್ಮೆಲ್ ಮಾತ್ರ ಘಮ ಘಮ ಅಂತ ಇದೆ. ವಿಡಿಯೋಲಿ ಸ್ಮೆಲ್ ತೋರ್ಸೋಕ್ಕಾಗಲ್ಲ, ಬಟ್ ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಖುಷಿ ಆಯಿತು. ಲೈಟ್ ಯಾವುದು ಇದು ಹಾಕ್ಕೊಳ್ಳೋಣ, ಇದು ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆ. ಲೈಟ್ ನೋಡಿ, ಮಿರರ್ ನೋಡಿ ಏನು ಚೆನ್ನಾಗಿ ಓಡಿಸಿದ್ದಾರೆ. ಆವಾಗಲೇ ಸ್ಟೇನ್ಸ್ ತೋರಿಸಿದ್ನಲ್ಲ, ಈ ಕಡೆ ಒಂಚೂರು ಹೋಗಿದೆ, ಬಟ್ ಸಣ್ಣ ಸಣ್ಣ ಡ್ರಾಪ್ಸ್ ಹಂಗೆ ಇದೆ. ಇಲ್ಲಿ ಸಣ್ಣ ಪುಟ್ಟದವ್ರು ಚೆನ್ನಾಗಿ ಮಾಡಿಲ್ಲ. ಗ್ಲಾಸ್ ಕ್ಲೀನಿಂಗಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಅವರು, ಬಟ್ ಒಂದು ಲೆವೆಲಲ್ಲಿ ಮಾಡಿದ್ದಾರೆ. ಇನ್ನೂ ಮಾಡಬೇಕಾಗಿತ್ತು ಅವರು. ಮೋಸ್ಟ್ಲಿ ಲಾಸ್ಟಲ್ಲಿ ಮಾಡ್ಬೇಕಾದ್ರೆ ಅರ್ಜೆಂಟಾಗಿ ಓಡ್ಬಿಡ್ತಾರಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಬಟ್ ಗ್ಲಾಸಲ್ಲಿ ಒಂದಷ್ಟು ಇಲ್ಲಿ ವಾಟರ್ ಸ್ಟೇನ್ಸ್ ಹಂಗೆ ಇದೆ. ಇದೇನು ಕಲೆಗಳಲ್ಲ, ಹೋಗದೇ ಇರೋಂಥ ಸ್ಟೇನ್ ಏನಲ್ಲ. ಸೊ ವಾಟರ್ ಸ್ಟೇನ್ ಆವಾಗಲೇ ಹೇಳಿದ್ನಲ್ಲ, ಒಂದು ಲೆವೆಲಲ್ಲಿ ಹೋಗಿದೆ, ಇನ್ನೊಂಚೂರು ಹೋಗ್ಬೇಕಾಯ್ತು. ಆ್ಯಂಡ್ ನನ್ನ ಸ್ಲ್ಯಾಬ್ ನೋಡಿ, ಸ್ಲ್ಯಾಬು ಎಷ್ಟು ಚೆನ್ನಾಗಾಗಿದೆ, ಹೊಸಾದು ಇವಾಗ ಗ್ರಾನೈಟ್ ತಂದು ಹಾಕಿರೋಂಗೆ ಆಗಿದೆ. ದಿಸ್ ಇಸ್ ಮೈ ಫೇವ್ರೇಟ್ ಆಯಿತಾ. ಹುಡುಕಿ ತಂದು ಹಾಕಿರೋಂಥ ಸಿಂಕ್ ಇದು. ಇದನ್ನು ಅಷ್ಟೇ ಚೆನ್ನಾಗಿ ತೊಳೆದಿದ್ದಾರೆ, ಟ್ಯಾಪ್ ತೊಳೆದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಇನ್ಕ್ಲೂಡಿಂಗ್ ಇಲ್ಲಿ ಕಮೋಡೆಲ್ಲ ಫುಲ್ಲು ಪಳ ಅಂತ ಒಳೆಯೋ ಥರ ಮಾಡಿದ್ದಾರೆ. ಇದು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಫ್ಲೋರ್ ಅಂತೂ ಫುಲ್ ಜಾರ್ತಾ ಇತ್ತು, ಇವಾಗ ಒರೆಸೋಗಿದಾರಲ್ಲ ಮೈಲ್ಡಾಗಿ ಜಾರ್ತಾ ಇದೆಯಲ್ವ? ಇಲ್ಲ, ಜಾರ್ತಾ ಇಲ್ಲ ಗೈಸ್, ಏನು ಜಾರ್ತಾ ಇಲ್ಲ. ಫ್ಲೋರ್ ಎಲ್ಲ ಸಖತ್ತಾಗಿ ಉಜ್ಜಾಕಿದ್ದಾರೆ. ಇಲ್ಲೆಲ್ಲ ಇದನ್ನೆಲ್ಲ ತೊಳೆದಿಲ್ವ ಅವರು? ಇದೆಲ್ಲ ತೊಳೆದಿಲ್ಲ ನೋಡಿ, ಇದೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ನೋಡ್ಕೋಬೇಕಾಗಿತ್ತು. ಯೂಶಲಿ ಹಿಂಗೇನೆ ನೋಡಿ. ಇವಾಗ ಇದನ್ನು ತೊಳೆದಿಲ್ಲ, ಇದೆಲ್ಲ ಕವರ್ ಮಾಡಬೇಕಾಗಿತ್ತು. ಅವ್ರು ಬಾಡಿ ಜೆಟ್ ಎಲ್ಲ ಕವರ್ ಮಾಡಬೇಕಾಗಿತ್ತು, ಬಟ್ ಕವರ್ ಮಾಡಿಲ್ಲ. ಇಲ್ಲಿ ಟ್ಯಾಬು ಅಷ್ಟೇ ಅದೇನೆ, ನಾವು ಕೆಳಗಡೆ ಮುಂದೆ ನಿಂತ್ಕೊಂಡೆ ಆವಾಗ ಮಾಡಿದ್ರು. ನಾವು ಒಂಚೂರು ಈ ಕಡೆ ಬಂದ್ವಿ, ಆವಾಗ ಫಾಸ್ಟ್ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಇದು ಅಷ್ಟೇ, ಈ ಗ್ಲಾಸ್ ಚೆನ್ನಾಗಿ ಒರೆಸಿದ್ದಾರೆ, ಈ ಗ್ಲಾಸ್ ಚೆನ್ನಾಗಿ ಒರೆಸಿಲ್ಲ. ಅದೇ ಸಣ್ಣ ಪುಟ್ಟದ ಏಮರ್ಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಇದಂತೂ ಮುಟ್ಟೆ ಇಲ್ಲ, ಯೋಚನೆ ಮಾಡಿಲ್ಲ ಅವ್ರು ಮುಟ್ಟಕ್ಕೆ. ಇಲ್ಲಿ ಧೂಳು ಹಂಗೆ ಇದೆ. ಸೊ ಇವ್ರಿಗೂ ಅಷ್ಟೇ, ನಾವು ನಂಬಿಟ್ಟು ಹೋಗೋಕ್ಕಾಗಲ್ಲ. ಇವ್ರನ್ನ ನಾವು ಕಾಯ್ಕೊಂಡು ನಿಂತ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಮಾಡಿಸ್ಕೊಬೇಕೇನೋ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಚೆನ್ನಾಗಿ ಮಾಡಿರ್ತಾರಂತ. ಗ್ರೌಂಡ್ ಫ್ಲೋರ್ ಮಾಡಿರೋದು ನೋಡಿ ನಂಗೆ ಫುಲ್ ಖುಷಿ ಆಗ್ಬಿಡ್ತು. ಬಟ್ ಬೆಡ್ರೂಮ್ ಮಾಡಿರೋದು ನೋಡಿ ನಂಗೆ ಬೇಜಾರಾಗ್ತಾ ಇದೆ. ಬಿಕಾಸ್ ಅದಕ್ಕೂ ನೋಡಿ ಚೆನ್ನಾಗೇ ದುಡ್ಡು ಕಟ್ಸ್ಕೊಂಡ್ರಲ್ವ, ಕಮ್ಮಿ ಅಂತೂ ಏನೂ ಕಟ್ಸ್ಕೊಂಡಿಲ್ಲ. ಅಲ್ಲೆಲ್ಲ ನೆಗೋಸಿಯೇಷನ್ ಇಲ್ಲ, ಡೈರೆಕ್ಟಾಗಿ ಆ್ಯಪಲ್ಲಿ ಏನು ತೋರಿಸೋದು ಅದು ಪೇ ಮಾಡಬೇಕು. ಇದರಲ್ಲಿ ನಂಗೆ ಇದು ಬೇಜಾರಾಯಿತು. ಐ ವಿಲ್ ಬಿ ರೇಟಿಂಗ್ 10ಗೆ 8 ಕೊಡ್ತೀನಿ. ಇನ್ನು 2 ಮಾರ್ಕ್ ನಾನು ಏನಕ್ಕೆ ಕಮ್ಮಿ ಮಾಡ್ತಾ ಇದ್ದೀನಿ ಅಂದರೆ, ನಾವೇ ಕರ್ದು ನಾವೇ ಮುಂದೆ ನಿಂತ್ಕೊಂಡು ಮಾಡ್ಸಂಗಿದ್ರೆ ಅವ್ರಿಗೆ ಆನ್ಲೈನಿಂದ ಕರೆಸಿ ಏನೂ ಹೆಲ್ಪ್ ಆಗಲ್ಲ ಅಲ್ವಾ. ವಿ ಟ್ರಸ್ಟ್ ದೆಮ್, ಅದಕ್ಕೋಸ್ಕರ ಅವ್ರು ಮಾಡಬೇಕಾಗಿತ್ತು. ಸೊ 10ಗೆ 8. ಬಟ್ ಓವರಾಲ್ ಏನಂದರೆ, ನಮಗೆ ನಮ್ಮ ಲೈಫ್ ಯಾವಾಗಲೂ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಬದಲು ನಾವೇ ಎಲ್ಲ ಮಾಡ್ತೀವಿ ಅನ್ನೋ ಬದಲು ಈ ಥರ ಲೆವರೇಜ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಹೆಲ್ಪ್ ತೊಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಹೆಲ್ಪ್ ತೊಗೊಂಡ್ರೆ ಅಲ್ವಾ ನಮಗೂ ಕೂಡ ಸ್ವಲ್ಪ ಕೈ ಫ್ರೀ ಆಗುತ್ತೆ. ಆ್ಯಂಡ್ ನಾವು ಬೇರೆದ್ರ ಮೇಲೂ ಫೋಕಸ್ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಏನೇನು ಅಫೋರ್ಡ್ ಮಾಡೋಕ್ಕಾಗುತ್ತೆ, ಯಾವ ಸರ್ವಿಸಸ್ ಅಫೋರ್ಡ್ ಮಾಡೋಕ್ಕಾಗುತ್ತೆ, ಅದೆಲ್ಲ ಹೆಲ್ಪ್ ತೊಗೊಳ್ಳಿ. ಸ್ಪೆಷಲಿ ವಿಮೆನ್. ಆವಾಗಿನ ಕಾಲದಲ್ಲಿ ಸೀರಿಯಲಲ್ಲಿ ಆಲ್ರೌಂಡರ್ ಸೊಸೆ, ದ ಬೆಸ್ಟ್ ವುಮೆನ್, ನೀವೆಲ್ಲ ಮಾಡಿದ್ರೆ ಮಾತ್ರ ಬೆಸ್ಟ್. ಆ ಕಾಲ ಎಲ್ಲ ಹೋಗಿದೆ. ವಿ ಆಲ್ಸೋ ನೀಡ್ ಹೆಲ್ಪಿಂಗ್ ಹ್ಯಾಂಡ್. ಸೊ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಬೇಕಾ, ಮನೆಯವ್ರ ಹತ್ರ ಬೇಕಾ, ಹಸ್ಬೆಂಡ್ ಹತ್ರ ಬೇಕಾ, ಅತ್ತೆ ಹತ್ರ ಬೇಕಾ, ಮಕ್ಕಳ ಹತ್ರ ಬೇಕಾ, ಅಥವಾ ಹೊರ್ಗಡೆಯಿಂದ ಸರ್ವಿಸಸ್ ತೊಗೋಬೇಕಾ, ದಯವಿಟ್ಟು ತೊಗೊಳ್ಳಿ. ಬಿಕಾಸ್ ಯು ಆರ್ ಆಲ್ಸೋ ಇಂಪಾರ್ಟೆಂಟ್. ಯುವರ್ ಮೆಂಟಲ್ ಹೆಲ್ತ್ ಇಸ್ ಇಂಪಾರ್ಟೆಂಟ್, ಯುವರ್ ಫಿಸಿಕಲ್ ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಓಕೆ ದೆನ್ ಟೇಕ್ ಕೇರ್, ಬಾಯ್.